ಪಾದಸ್ಪರ್ಶ ಮಾಡಿದಂತಹ ಅನೇಕ ಪುಣ್ಯ ಪುರುಷರ ಆಗಮನದ ಕಾರಣ. ಒಂದು, ಹಿಂದಿನ ಕಾಲದಲ್ಲಿ ಶ್ರೀರಾಮಚಂದ್ರ ಯಜ್ಞ ಯಾಗಾದಿಗಳಿಗೆ ರಕ್ಷಣೆಯನ್ನು ಕೊಡೋದಕ್ಕೆ ಹೊರಟಂತಹ ಸಂದರ್ಭದಲ್ಲಿ ವಿಶ್ವಾಮಿತ್ರರ ಒಡಗೂಡಿ ಒಮ್ಮೆ ಆ ಕ್ಷೇತ್ರಕ್ಕೆ ಬಂದಿದ್ದರೆಂತಲೂ, ತದನಂತರದಲ್ಲಿ ವನವಾಸದ ಸಂದರ್ಭದಲ್ಲಿ ಲಕ್ಷ್ಮಣ ಸೀತೆಯರೊಡಗೂಡಿ ಆ ಕ್ಷೇತ್ರಕ್ಕೆ ಪಾದಾರ್ಪಣೆ ಮಾಡಿದ್ದರೆಂತಲೂ, ಸೀತೆಯ ನೀರಿನ ದಾಹವನ್ನು ನೀಗಿಸುವುದಕ್ಕಾಗಿ ಲಕ್ಷ್ಮಣ ತನ್ನಲ್ಲಿರುವಂತಹ ಬಿಲ್ಲಿನಿಂದ ಬಾಣ ಬಿಟ್ಟು ನೀರನ್ನು ಚಿಮ್ಮಿಸಿದ ಕಾರಣಕ್ಕಾಗಿ ಅಲ್ಲೊಂದು ಲಕ್ಷ್ಮಣ ತೀರ್ಥ ಎನ್ನುವಂತಹ ಪುಣ್ಯ ಕ್ಷೇತ್ರ ಉದಯಿಸಿತು ಅನ್ನುವಂಥದ್ದನ್ನು ಕೇಳಿದೆ. ಸಮಾಜ ವೃತ್ತಿಪರವಾಗಿ ಬಳೆಗಾರ ಸಮಾಜ ಬಳೆಗಾರ ವೃತ್ತಿಯನ್ನು ಇದುವರೆಗೂ ನಡೆಸ್ಕೊಂಡು ಬಂದಿರತಕ್ಕಂಥದ್ದು ಒಂದು ಒಳ್ಳೆಯ ವೃತ್ತಿ. ಬಳೆಗಾರ ವೃತ್ತಿ ಯಾರಾದರೂ ಅದನ್ನು ಭಾಳಷ್ಟು ಕೀಳಾಗಿ ನೋಡ್ತಕ್ಕಂಥದ್ದಲ್ಲ. ಯಾಕೆ ಅಂತಂದರೆ, ಯಾವುದೇ ಶುಭ ಕಾರ್ಯ ಮಾಡಬೇಕಾದ್ರೆ ಬಳೆಗಾರರ ಮನೆಗೆ ಹೋಗಿ ಬಳೆಯನ್ನು ತೆಗೆದುಕೊಂಡು ಬಳೆಯನ್ನು ತೊಡಿಸಿಕೊಂಡು ಬಳೆಯನ್ನು ಖರೀದಿ ಮಾಡಿ ಯಾವುದೇ ಶುಭ ಕಾರ್ಯವನ್ನು ಮಾಡ್ತಕ್ಕಂಥದ್ದು ಇದ್ದರೆ ಅದು ನಿಮ್ಮ ಬಳೆಗಾರ ಒಂದು ವಂಶಸ್ಥರಿಂದ ಎಲ್ಲ ಶುಭ ಕಾರ್ಯಗಳು ಚಾಲನೆ ಮಾಡ್ತಕ್ಕಂಥದ್ದು ಸಮಾಜದಲ್ಲಿ ನಡೆದುಕೊಂಡಂಥ ಒಂದು ಪದ್ಧತಿ. ನಿಮ್ಮ ವೃತ್ತಿ ಜೊತೆಗೆ ಏನು ವ್ಯಾಪಾರ ಮತ್ತು ಉದ್ಯೋಗವನ್ನು ಮಾಡಿ ಯಾರು ಅನೇಕ ಜನ ಮೇಲೆ ಬಂದಿರತಕ್ಕಂಥದ್ದು ನಾವು ಈ ಸಮಾಜದ ಮುಖಂಡರನ್ನು ನೋಡಿ ಕಲ್ತ್ಕೋಬೇಕಾಗುತ್ತೆ. ಸೇತುರಾಮ್ ಆಗಿರ್ಬೋದು, ನಮ್ಮ ಪ್ರಹ್ಲಾದ್ ಆಗಿರ್ಬೋದು, ಸೂರ್ಯನಾರಾಯಣರಾಗಿರ್ಬೋದು, ಎಲ್ಲ ಮುಖಂಡರು ಒಂದು ವೃತ್ತಿಯ ಜೊತೆಗೆ ಪ್ರವೃತ್ತಿಯನ್ನು ಮಾಡಿ, ಒಂದು ವ್ಯಾಪಾರದ ಜೊತೆಗೆ ಉದ್ಯೋಗವನ್ನು ಮಾಡಿ, ಕೃಷಿ ಇರ್ಬೋದು, ವ್ಯಾಪಾರ ಇರ್ಬೋದು, ಇತರ ಯಾವುದೇ ಕ್ಷೇತ್ರದಲ್ಲಿ ತಾವು ಸಕ್ರಿಯವಾಗಿ ಪಾಲ್ಗೊಂಡು ಅದರಲ್ಲಿ ಎಲ್ಲರೂ ಯಶಸ್ವಿಯಾಗಿರ್ತಕ್ಕಂಥದ್ದನ್ನು ನಾವು ಹತ್ತಿರದಿಂದ ನೋಡಿರ್ತಕ್ಕಂಥ ವಿಚಾರ. ಒಂದು ಮಾಡ್ಕೊಂಡು ನಮ್ಮೊಟ್ಟಿಗೆ ಇದ್ದು ಇನ್ನೂ ಏನಾದರೂ ನಮ್ಮ ಒಳ್ಳೆ ಸಮಾಜಕ್ಕೆ ಒಳ್ಳೆ ಕೆಲಸಗಳಿದ್ದರೆ ಹೇಳಿ, ನಾನು ಎಲ್ಲ ರೀತಿಯ ಸಹಕಾರನ ನಮ್ಮ ತಾಲೂಕು ಸಂಘ ಇರ್ಬೋದು, ಜಿಲ್ಲಾ ಸಂಘ ಇರ್ಬೋದು, ನಾವು ಸ್ವಲ್ಪ ಜನ ಕುಳಿತುಕೊಂಡು ಮಾತಾಡಿ ಅನುಕೂಲ ಮಾಡಿಕೊಡೋಣ. ಆಮೇಲೆ ನಮ್ಮಲ್ಲಿ ಹುಡುಗರು ಓದೋ ವಿದ್ಯಾರ್ಥಿ ಇರ್ತಾರೆ, ಅವ್ರಿಗೆ ಯಾವುದೋ ಒಂದು ಥರದ ಬಡತನ ಇರುತ್ತೆ, ಅಂಥವ್ರು ಯಾರು ಕೂಡ ಹಿಂಜರಿಬಾರ್ದು. ನಮ್ಮ ಸಮಾಜಕ್ಕೆ ಒಂದು ಲೆಟ್ರ್ ಕೊಟ್ಟರೆ ನಾವು ಕೈಲಾದ್ದು ಎಷ್ಟು ಸಹಾಯ ಮಾಡೋಕ್ಕಾಗುತ್ತೋ ಅಷ್ಟು ನಾವು ಮ್ಯಾಕ್ಸಿಮಮ್ ಸಹಾಯ ಮಾಡ್ತೀನಿ ಅಂತ ಇವತ್ತಿನ ದಿನ ತಮಗೆ ಹೇಳ್ತಾ ಇದ್ದೀನಿ. ಮತ್ತು ಹೆಚ್ಚಾಗಿ ಏನು ನಾನು ಮಾತಾಡಲಿಕ್ಕೆ ಹೋಗೋದಿಲ್ಲ. ಪ್ರತಿ ವರ್ಷ ಕೂಡ ನಮ್ಮ ಕೈವಾರನಾರಾಯಣ ಜಯಂತಿ ಪ್ರತಿ ವರ್ಷ ಕೂಡ ವರ್ಷ ಜನ ನಮ್ಮ ಜನಾಂಗ ಗುರುತಿಸ್ಕೊಂಡು ನಮ್ಮವರು ತಮ್ಮವರು ಅನ್ನೋದನ್ನ ನೋಡ್ಕೊಂಡು ಇಲ್ಲಿಗೆ ಹೆಚ್ಚಿನ ರೀತಿಯಿಂದ ಬರ್ತಿರೋದಕ್ಕೆ ನಾನು ತುಂಬ ಸಂತೋಷ ಪಡ್ತಿದ್ದೀನಿ. ಪ್ರತಿ ವರ್ಷ ಕೂಡ ಇದೇ ರೀತಿ ನಮ್ಮ ಜನ ಉತ್ಸಾಹದಿಂದ ಬಂದು ಎಲ್ಲರೂ ಚೆನ್ನಾಗಿ ಕಾರ್ಯಕ್ರಮ ಮಾಡಿಕೊಡ್ಬೇಕು ಅಂತ ತಮ್ಮಲ್ಲಿ ಮನವಿ ಮಾಡಿ. ಬೇಕಾದಂಥ ನ್ಯಾಯಯುತವಾದ ಬೇಡಿಕೆಗಳು ಈಡೇರಬೇಕಾಗಿದೆ. ಈ ವೇದಿಕೆ ನಾನು ಕೇಳ್ತಾ ಇದ್ದೀನಿ, 94ರಲ್ಲಿ ಏನು ಕಿತ್ಕೊಂಡಿದ್ರೆ 2A ಇದನ್ನು ನಮಗೆ ಕೊಡಬೇಕು ಅಂತ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ ನಾನು. ಅರ್ಥ ಆಯ್ತಾ? ಇದು ಭಾಳ ಮುಖ್ಯವಾದ ವಿಚಾರ ನಮಗೆ. ಅವೆಲ್ಲ ನೋಡಿ, ನನಗೆ ಸಂತೋಷ ಆಗ್ತಿದೆ. ನಮ್ಮ ಮಾತೆಯವರು ನಮ್ಮ ಮನೆಯವರು ಇದ್ದಾರೆ, ಆಯ್ತಾ, ಇವತ್ತು ಬಂದಿದ್ದಾರೆ, ಭಾಳ ಸಂತೋಷ ನನಗೆ. ನಾನು ಹೇಳೋದಿಷ್ಟೇ, ಯಾರು ಶೆಟ್ರು ಮತ್ತು ಜೈನರು ಅವರ ಜಯಂತಿಗಳು ಮಾಡಬೇಕಾದ್ರೆ ಎಲ್ಲವನ್ನು ಮುಚ್ಚಿ ಹೊರಗಡೆ ಬರ್ತಾರೆ. ಈ ಸಾರಿ ನಿಜ ನಾವು ಹೇಳಿದ್ದಕ್ಕೆ ಭಾಳಷ್ಟು ಜನ, ನನ್ನ ಪ್ರಕಾರ ಒಂದು 75% ಎಲ್ಲ ಇವತ್ತು ಬಂದಿದೆ. ಸಂತೋಷ. ಇನ್ನು ಮುಂದೆ ಇದೇ ಥರ ನಡೆಸಬೇಕು. ನಿಮ್ಮ ಇದನ್ನು ತೋರಿಸ್ಬೇಕಾಗಿದೆ. ಭಾಳ ಇನ್ನೂ ಹೆಚ್ಚಿಗೆ ಭಾಳಷ್ಟು ಮಾತಾಡಬೇಕು ಅಂತಿದ್ದೀನಿ. ಮುಂದಿನ ಸಾರಿ ಈಗ ನಮ್ಮದು ಇನ್ನೊಂದು ಇದ್ದಿದೆ, ಆಗ ಮಾತಾಡೋಣ. ದಯಮಾಡಿ ಹೇಳ್ತೀನಿ, ನೀವೆಲ್ಲ ಬಂದಿರೋದು ನೋಡಿ ಭಾಳ ಸಂತೋಷ ಆಯಿತು. 15 ದಿವಸ ಹಗಲು ರಾತ್ರಿ ನಮ್ಮ ಅಣ್ಣ ತಮ್ಮಗಳು ನಿಜವಾಗಿ ಹೇಳ್ತೀನಿ ಭಾಳ ಕಷ್ಟಪಟ್ಟಿದ್ದೀವಿ. ಅದಕ್ಕೆ ಪ್ರತಿಫಲ ನೀವು ಕೊಟ್ಟಿದ್ದೀರ. ಕೋಟಿ ನಮನಗಳು. 3 ತಿಂಗಳಿಂದ ಪ್ರದೇಶ ಬಲಿಜ ಸಂಘದ ಆಶ್ರಯದಲ್ಲಿ ನಾವು ಕೆಲಸವನ್ನು ಮಾಡೋದಕ್ಕೆ ಪ್ರಾರಂಭಿಸಿದ್ವಿ. ತಾಲ್ಲೂಕು ಬಲಿಜ ಸಂಘದ ಅಧ್ಯಕ್ಷರು ಹಾಗೂ ಎಲ್ಲ ಪ್ರತಿನಿಧಿಗಳು ಕೂಡ, ಹಾಗೂ ಈಗ ಯೋಗಿ ನಾರಾಯಣ ಬಲಿಜ ಪತ್ತಿನ ಸಹಕಾರದಿಂದ ಎಲ್ಲ ಅಧಿಕಾರಿಗಳು ಹಾಗೂ ಬೊಮ್ಮೇನಹಳ್ಳಿ ತಾಲೂಕಿನ ಎಲ್ಲರ ಶ್ರಮದಿಂದ ಈ ದಿನ ನಾವು ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಆಚರಿಸೋದಕ್ಕೆ ಸಾಧ್ಯ ಆಯಿತು. ಆಗಿದೆ. ಸರ್ಕಾರ ಸುಮಾರು ವರ್ಷದಲ್ಲಿ ನಾವು 35ರಿಂದ 36 ಜಯಂತಿಗಳು ಮಾಡ್ತೇವೆ. ಎಲ್ಲ ಸಮುದಾಯಗಳಲ್ಲಿ ಸರ್ಕಾರ ಗುರುತಿಸಿರ್ತಕ್ಕಂಥ ಎಲ್ಲ ಸಮುದಾಯಗಳನ್ನು ದಾರ್ಶನಿಕರನ್ನ ಆ ಸಮುದಾಯದಲ್ಲಿ ಉತ್ತಮ
ಏನು ಸರ್ಕಾರ ಜಯಂತಿ ದಾರ್ಶನಿಕರ ಜಯಂತಿಯನ್ನು ಮಾಡೋದಕ್ಕೆ ಆದೇಶ ಮಾಡಿದೆ, ಅದರ ಅನ್ವಯ ತಮ್ಮ ಬಲಿಜ ಸಮುದಾಯದ ಕೈವಾರ ತಾತಾಯ ಜಯಂತಿ ಕೂಡ ಒಂದು. ಭಾಳ ಸಂತೋಷದ ಏನಂದರೆ ಎಲ್ಲ ಹೆಣ್ಮಕ್ಳು ಮತ್ತು ತಾಯಂದಿರು ಎಲ್ಲ ಭಾಳ ಶಾಂತ ರೀತಿಯಿಂದ ಬೆಳಗ್ಗೆ ಮೆರವಣಿಗೆ ಮಾಡಿದರೂ ಕೂಡ ಇದುವರೆಗೂ ಶಾಂತ ರೀತಿಯಿಂದ ಕುಂತಿದ್ದೀರಿ. ಮೊದಲನೇದಾಗಿ ನಿಮ್ಮೆಲ್ಲರೂ ಕೂಡ ಹೃತ್ಪೂರ್ವಕ ವಂದನೆಗಳು. ಯಾವುದೇ ಕಾರ್ಯಕ್ರಮ ಅರ್ಧಕ್ಕೆ ಜನ ಖಾಲಿ ಆಗಿಬಿಡ್ತಾರೆ, ಆದರೆ ಶಾಂತ ರೀತಿಯಿಂದ ಕೂತ್ಕೊಂಡು ಒಂದು ಕಾರ್ಯಕ್ರಮ ನಡೀತಾ ಇದೆ ಅಂದರೆ ಕೈವಾರ ತಾತಯ್ಯ ಜಯಂತಿ ಕಾರ್ಯಕ್ರಮ ಅಂತ ನನಗೂ ಕೂಡ ಭಾವಿಸ್ತೇನೆ. ಭಾಳ ಖುಷಿ ಸಂಗತಿ ಏನಂದರೆ ಹೆಚ್ಚು ಅಂಕ ಪಡೆದಿರ್ತಕ್ಕಂಥ ಮಕ್ಕಳಿಗೆ ತಾವೆಲ್ಲ ಗುರುತಿಸಿ ಅವರನ್ನು ಪ್ರೋತ್ಸಾಹ ಮಾಡ್ತಿರ್ತಕ್ಕಂಥದ್ದು ಶ್ಲಾಘನೀಯ. ಯಾವುದೇ ಒಂದು ಸಮುದಾಯ ಏಳಿಗೆ ಆಗಬೇಕು ಅಂದರೆ ಶಿಕ್ಷಣ ಬಹಳ ಮುಖ್ಯ.